ಸಂಡೂರನ್ನ ಕೆಣಕಿ ಮತ್ತೆ ಗುಮ್ಮಿಸಿಕೊಂಡ ರೆಡ್ಡಿಗಾರು. ಬಳ್ಳಾರಿಗೆ ಎಂಟ್ರಿ ಆಗ್ತಿದ್ದಂತೆ ಸಿದ್ದು ಫುಲ್ ಆಕ್ಟಿವ್. ಇನ್ನು ರೆಡ್ಡಿ ಬಿಜೆಪಿಯಲ್ಲಿ ಸಕ್ರಿಯರಾಗ್ತಿದ್ದಂತೆ ಸಿದ್ದುನೇ ಟಾರ್ಗೆಟ್ ನೋಡಿ. ಇನ್ನು ಸಿದ್ದರಾಮಯ್ಯನವರನ್ನ ಗುರಿಯಾಗಿಸಿ ರೆಡ್ಡಿಗಾರು ಬಾಣವನ್ನ ಬಿಟ್ಟಿದ್ರು. ಜೊತೆಯಲ್ಲಿ ಸಿದ್ದರಾಮಯ್ಯನವರ ಮೂಡ ಹಗರಣವನ್ನು ಕೂಡ ಕೆದಕಿದ್ರು ರೆಡ್ಡಿ ಅವರು. ಆದ್ರೆ ಜನಾರ್ದನ್ ರೆಡ್ಡಿ ಮಾತಿಗೆ ಸಿದ್ದು ಡೋಂಟ್ ಕೇರ್ ಅಂತ ಹೇಳಿದ್ರು. ಆದ್ರೆ ಈಗ ರೆಡ್ಡಿಗೆ ಫಲಿತಾಂಶದ ಮೂಲಕವೇ ಚಾಟಿಯನ್ನ ಬೀಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಸಂಡೂರನ್ನ ಗೆದ್ದು ಹೀರೋ ಆಗಲು ಹೊರಟಿದ್ದಂತಹ ದಣಿಗಣಿಗೆ ಶಾಕ್ ನೀಡಿದ್ದಾರೆ. ಸಂಡೂರು ಗೆದ್ದಿದ್ರೆ ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ರೆಡ್ಡಿ ಯುಗ ಶುರುವಾಗ್ತಾ ಇತ್ತು. ರೆಡ್ಡಿ ಪ್ಲಾನ್ ಅನ್ನ ಅರಿತಿರುವಂತಹ ಸಿದ್ದರಾಮಯ್ಯನವರು ದಾದಾ ಪ್ಲಸ್ ನಾಗ ಜೋಡಿಗೆ ಟಾಸ್ಕ್ ಅನ್ನ ನೀಡಿದ್ರು. ಸಂತೋಷ್ ಲಾಡ್ ಮತ್ತು ನಾಗೇಂದ್ರಗೆ ಜವಾಬ್ದಾರಿಯನ್ನ ನೀಡಿದ್ರು ಸಿದ್ದರಾಮಯ್ಯನವರು. ಸಚಿವ ಸಂತೋಷ್ ಲಾಡ್ಗೆ ಸಂಡೂರಿನಲ್ಲಿ ಬಲವಾದ ಹಿಡಿತ ಇದೆ. ಏನೋ ಮಾಜಿ ಸಚಿವ ನಾಗೇಂದ್ರ ಮೂಲಕ ಎಸ್ಟಿ ಮತಗಳಿಗೆ ಗಾಳವನ್ನ ಹಾಕಿದ್ರು. ಪಕ್ಕಾ ಪ್ಲಾನ್ ಅನ್ನ ಮಾಡಿಕೊಂಡೇ ಅಖಾಡಕ್ಕೆ ಇಳಿದಿದ್ರು ಕೈಕಲಿಗಳು. ಸಿಎಂ ಸಿದ್ದರಾಮಯ್ಯನವರ ಆಜ್ಞೆಯಂತೆ ದಾದಾ ನಾಗ ವರ್ಕ್ ಮಾಡಿದ್ರು. ಸಂಡೂರಿನಲ್ಲಿ ಪಕ್ಕಾ ಸ್ಕೆಚ್ ಹಾಕಿ ರೆಡ್ಡಿಗೆ ಸೋಲಿನ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ. ಸಿದ್ದರಾಮಯ್ಯನವರನ್ನ ಕೆಣಕಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತೆ ಮುಖಭಂಗವನ್ನ ಅನುಭವಿಸಿದ್ದಾರೆ. ಸಂಡೂರಿನಲ್ಲಿ ಬಿಜೆಪಿಯನ್ನ ಗೆದ್ದೇ ಗೆಲ್ಲಿಸ್ತೀನಿ ಅಂತಿದ್ದ ರೆಡ್ಡಿಗಾರುಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಗರ್ವಭಂಗ ಮಾಡಿಬಿಟ್ಟಿದ್ದಾರೆ. ಅದೇ ಒಂದು ರೋಚಕ ಕಥೆ ನೋಡಿ. ಇನ್ನು ಸಿದ್ದರಾಮಯ್ಯನವರನ್ನ ಕೆಣಕಿ ಯಾರೂ ಕೂಡ ಒಂದು ರೀತಿಯಾಗಿ ಮುಖಭಂಗ ಆಗದೆ ಉಳಿದೋರಿಲ್ಲ. ಈ ಬಾರಿ ಮತ್ತೆ ಬಿಜೆಪಿಯಲ್ಲಿ ಸಕ್ರಿಯ ಆಗ್ಲಿಕ್ಕೆ ಹೊರಡುತ್ತಿದ್ದಂತೆ ರೆಡ್ಡಿಗಾರು ಜನಾರ್ದನ್ ರೆಡ್ಡಿ ಅವರು ಬರ್ತಿದ್ದಂತೆ ಸಿದ್ದರಾಮಯ್ಯನವರು ಪಕ್ಕಾ ಪ್ಲಾನ್ ಮಾಡ್ತಾರೆ ಏನು ಮಾಡಬೇಕು ಅಂತ. ಯಾಕಂದ್ರೆ ಮತ್ತೆ ಆಕ್ಟಿವ್ ಆಗ್ತಿದ್ದಂತೆ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಸಿದ್ದರಾಮಯ್ಯನವರ ಮೇಲೆ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಣಕುತ್ತಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರೇ ಒಂದು ರೀತಿಯಾಗಿ ಗುರಿಯಾಗಿಸಿಕೊಂಡು ಬಾಣವನ್ನ ಬಿಡ್ತಾರೆ. ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಡೋಂಟ್ ಕೇರ್ ಅಂತಾನೆ ಇದ್ರು. ಈಗ ರೆಡ್ಡಿಗೆ ಫಲಿತಾಂಶದ ಮೂಲಕವೇ ಚಾಟಿಯನ್ನ ಬೀಸಿದ್ದಾರೆ. ಹೀಗಾಗಿನೇ ಸಂಡೂರನ್ನ ಗೆದ್ದು ಹೀರೋ ಆಗ್ಲಿಕ್ಕೆ ಹೊರಟಿದ್ದಂತಹ ದಣಿ ಗಣಿಗೆ ಸಂಡೂರಲ್ಲಿ ದೊಡ್ಡ ಮಟ್ಟದ ಮುಖಭಂಗ ಮಾಡುವಂತೆ ಮಾಡಿದ್ದಾರೆ. ಅದುವೇ ರೆಡ್ಡಿ ಪ್ಲಾನ್ ಅರಿತಿರುವಂತಹ ಸಿದ್ದರಾಮಯ್ಯನವರು ದಾದಾ ಪ್ಲಸ್ ನಾಗ ಜೋಡಿಗೆ ಟಾಸ್ಕ್ ಅನ್ನ ಕೊಟ್ಟಿದ್ರು. ಅದುವೇ ನೋಡಿ, ಸಂತೋಷ್ ಲಾಡ್ ಮತ್ತು ನಾಗೇಂದ್ರಗೆ ಜವಾಬ್ದಾರಿಯನ್ನ ನೀಡಿದ್ರು. ಇನ್ನು ಸಚಿವ ಸಂತೋಷ್ ಲಾಡ್ಗೆ ಸಂಡೂರಿನಲ್ಲಿ ಹಿಡಿತಾ ಇತ್ತು. ಇನ್ನು ಮಾಜಿ ಸಚಿವ ನಾಗೇಂದ್ರ ಮೂಲಕ ಎಸ್ಟಿ ಮತಗಳಿಗೆ ಬಾಣವನ್ನ ಹಾಕಿದ್ರು. ಇದು ಪಕ್ಕಾ ವರ್ಕೌಟ್ ಆಗಿತ್ತು. ಕೈ ಕಲಿಗಳು ಸಿದ್ದರಾಮಯ್ಯನವರ ಆಜ್ಞೆಯಂತೆ ಮಾಡಿ ಹೇಳಿರುವಂತ ಕೆಲಸವನ್ನ ಕರೆಕ್ಟ್ ಆಗಿ ಮಾಡಿದ್ದಾರೆ. ಇದರಿಂದ ಸಂಡೂರಿನಲ್ಲಿ ಸ್ಕೆಚ್ ಹಾಕಿ ರೆಡ್ಗೆ ಸೋಲಿನ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಸಿಎಂ.